ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಒಂದು ಪುಟ್ಟ ಪಟ್ಟಣದಲ್ಲಿ ಆ ದಿನ ಸಂಭ್ರಮವೇ ಸಂಭ್ರಮ. ನಗರದ ಪ್ರಸಿದ್ಧ ಕಲ್ಯಾಣ ಮಂಟಪದ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲ್ಪಟ್ಟಿತ್ತು. ನಾದಸ್ವರದ ಮಧುರ ಧ್ವನಿ, ಬಂಧುಗಳ ಮಾತುಕತೆ, ಮಕ್ಕಳ ಓಡಾಟ, ಎಲ್ಲೆಡೆ ಹಬ್ಬದ ವಾತಾವರಣ. ಆ ವಧುವಿನ ಅಕ್ಕನ ಮಗಳು ಸಾನ್ವಿಗೆ ತುಂಬಾ ವಿಶೇಷವಾಗಿತ್ತು. ತನ್ನ ಚಿಕ್ಕಮ್ಮನ ಮಗಳ ಮದುವೆಯಾಗಿದ್ದರಿಂದ 2 ದಿನಗಳ ಮುಂಚೆಯೇ ಬಂದು ಎಲ್ಲ ಕೆಲಸಗಳನ್ನು ಕೈ ಜೋಡಿಸುತ್ತಿದ್ದಳು. ಅವಳಿಗೆ ಮದುವೆಯ ಸಂಭ್ರಮ ಎಂದರೆ ತುಂಬಾ ಇಷ್ಟ. ಆದರೆ ಈ ಮದುವೆ ಅವಳ ಜೀವನವನ್ನೇ ಬದಲಾಯಿಸ್ತದೆ ಅಂತ ಅವಳಿಗೆ ತಿಳಿದಿರಲಿಲ್ಲ. ಇನ್ನೊಂದೆಡೆ ವರನ ಸಂಬಂಧಿಕರ ಸ್ನೇಹಿತ ಆದಿತ್ಯ ಕೂಡ ಮದುವೆಗೆ ಬಂದಿದ್ದ. ವರನ ಚಿಕ್ಕಪ್ಪನ ಮಗ ಕಾಲೇಜು ಸ್ನೇಹಿತನಾಗಿದ್ದ ಆದಿತ್ಯ ಒಮ್ಮೆ ಬಾ, ಮದುವೆ ತುಂಬಾ ಫನ್ ಆಗಿರುತ್ತದೆ ಎಂದು ಕರೆದಿದ್ದರಿಂದ ಬಂದಿದ್ದ. ಸಾನ್ವಿ ಮತ್ತು ಆದಿತ್ಯ ಒಬ್ಬರಿಗೊಬ್ಬರು ಸಂಪೂರ್ಣ ಅಪರಿಚಿತರು. ಮೊದಲ ಬಾರಿಗೆ ಇಬ್ಬರು ಭೇಟಿಯಾದದ್ದು ಮಂಟಪದ ಹೊರಗಡೆ. ಸಾನ್ವಿ 2 ಕೈಗಳಲ್ಲಿ ಹೂವಿನ ತಟ್ಟೆಗಳನ್ನು ಹಿಡಿದು ವೇಗವಾಗಿ ಬರುತ್ತಿದ್ದಳು. ಅಷ್ಟರಲ್ಲಿ ಎದುರಿನಿಂದ ಮೊಬೈಲ್ ನೋಡುತ್ತಾ ಬರುತ್ತಿದ್ದ ಆದಿತ್ಯ ಅವಳಿಗೆ ಡಿಕ್ಕಿ ಹೊಡೆದಿದ್ದ. ತಟ್ಟೆಯಲ್ಲಿದ್ದ ಗುಲಾಬಿ ಹೂವುಗಳು ನೆಲದ ಮೇಲೆ ಚೆಲ್ಲಿದ್ದವು. ಸಾರಿ, ನಾನು ಗಮನಿಸಲಿಲ್ಲ ಎಂದು ಆದಿತ್ಯ ತಕ್ಷಣ ಕೆಳಗೆ ಬಾಗಿ ಹೂಗಳನ್ನು ಎತ್ತಲು ಶುರು ಮಾಡಿದ. ಸಾನ್ವಿ ಮೊದಲು ಸ್ವಲ್ಪ ಬೇಸರದಿಂದ ನೋಡಿದರೂ ಅವನು ನಿಜವಾಗಿಯೂ ಕ್ಷಮೆ ಕೇಳುತ್ತಿರುವುದನ್ನು ನೋಡಿ ನಕ್ಕಳು. ಪರವಾಗಿಲ್ಲ, ಮದುವೆಯಲ್ಲಿ ಇಂಥದ್ದೆಲ್ಲ ಆಗುತ್ತದೆ. ನಾನು ಆದಿತ್ಯ. ನಾನು ಸಾನ್ವಿ ಅಷ್ಟೆ. 2 ಹೆಸರುಗಳು. ಆದರೆ ಆ 2 ಹೆಸರುಗಳು ಮುಂದೆ ಅವರ ಹೃದಯಗಳಲ್ಲಿ ಶಾಶ್ವತವಾಗಿ ಉಳಿಯಲಿದ್ದವು. ಮಧ್ಯಾಹ್ನದ ವೇಳೆಗೆ ಮದುವೆಯ ಎಲ್ಲ ಕೆಲಸಗಳಲ್ಲಿ ಇಬ್ಬರು ಮತ್ತೆ ಎದುರಾಗತೊಡಗಿದ್ದರು. ಒಮ್ಮೆ ಕುರ್ಚಿಯನ್ನು ಜೋಡಿಸುತ್ತಿದ್ದಾಗ, ಒಮ್ಮೆ ಅತಿಥಿಗಳಿಗೆ ನೀರು ಕೊಡುತ್ತಿದ್ದಾಗ, ಒಮ್ಮೆ ಫೋಟೋಗ್ರಾಫರ್ ಎಲ್ಲರನ್ನೂ ಕರೆಯುತ್ತಿದ್ದಾಗ ಪ್ರತಿ ಭೇಟಿಯೂ ಸಣ್ಣ ನಗುವಿನಿಂದ ಮುಗಿಯುತ್ತಿತ್ತು. ನೀವು ವಧುವಿನ ಕಡೆನಾ ಎಂದು ಆದಿತ್ಯ ಕೇಳಿದ. ಹೌದು, ನನ್ನ ಕಸಿನ್. ನಾನು ವರನ ಕಸಿನ್ ಫ್ರೆಂಡ್. ಅಂದರೆ ನಮ್ಮಿಬ್ಬರಿಗೂ ಇಲ್ಲಿ ಯಾರಿಗೂ ನೇರ ಸಂಬಂಧಿಕರಲ್ಲ ಹಾಗೆ ಕಾಣುತ್ತಿದೆ. ಇಬ್ಬರೂ ನಕ್ಕರು. ಸಂಜೆ ಸಂಗೀತ ಕಾರ್ಯಕ್ರಮ ಶುರುವಾಗಿತ್ತು. ಎಲ್ಲರೂ ಕುಣಿಯುತ್ತಾ ಸಂಭ್ರಮಿಸುತ್ತಿದ್ದರು. ಸಾನ್ವಿಯ ಸ್ನೇಹಿತರು ಅವಳನ್ನು ಸ್ಟೇಜ್ ಮೇಲೆ ಎಳೆದುಕೊಂಡು ಹೋದರು. ಸ್ವಲ್ಪ ಹೊತ್ತಿನ ನಂತರ ಆದಿತ್ಯನನ್ನು ಅವನ ಸ್ನೇಹಿತರು ಕರೆದುಕೊಂಡು ಬಂದರು. ಒಂದೇ ಹಾಡಿಗೆ ಇಬ್ಬರು ಕುಣಿಯಬೇಕಾದ ಪರಿಸ್ಥಿತಿ ಬಂತು. ಮೊದಲು ಮುಜುಗರ, ನಂತರ ನಗು, ನಂತರ ಮ್ಯಾಜಿಕ್ಗೆ ತಕ್ಕಂತೆ ಹೆಜ್ಜೆಗಳು. ಸಾನ್ವಿ ನಗುತ್ತಿದ್ದಾಗ ಅವಳ ಕಣ್ಣುಗಳಲ್ಲಿ ಕಾಣುತ್ತಿದ್ದ ಸಂತೋಷವನ್ನು ಆದಿತ್ಯ ಗಮನಿಸುತ್ತಿದ್ದ. ಆದಿತ್ಯ ಮಾತನಾಡುವಾಗ ಅವನ ಸರಳತೆಯನ್ನು ಸಾನ್ವಿಗೆ ಇಷ್ಟವಾಗತೊಡಗಿತ್ತು. ರಾತ್ರಿ ಊಟದ ನಂತರ ಎಲ್ಲರೂ ಫೋಟೋ ತೆಗೆಸಿಕೊಳ್ಳಲು ಹೋಗಿದ್ದರು. ಮಂಟಪದ ಒಂದು ಮೂಲೆಯಲ್ಲಿ ಶಾಂತ ವಾತಾವರಣ. ಸಾನ್ವಿ ಅಲ್ಲೇ ನಿಂತು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತಿದ್ದಳು. ಇಲ್ಲಿ ಒಬ್ಬಳೆ ಎಂದು ಆದಿತ್ಯ ಬಂದ. ಅಲ್ಲಿನ ಗದ್ದಲದಿಂದ ಸ್ವಲ್ಪ ದೂರ ಬರಬೇಕೆನಿಸಿತು. ನನಗೂ ಹಾಗೆ. ಇಬ್ಬರು ಪಕ್ಕನೇ ನಿಂತರೂ ಸ್ವಲ್ಪ ಹೊತ್ತು ಯಾರೂ ಮಾತನಾಡಲಿಲ್ಲ. ನಂತರ ಆದಿತ್ಯ ಕೇಳಿದ, ಒಬ್ಬ ವ್ಯಕ್ತಿಯನ್ನು ಮೊದಲ ದಿನವೇ ಇಷ್ಟಪಡಬಹುದಾ? ಸಾನ್ವಿ ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಯಾಕೆ ಆ ಪ್ರಶ್ನೆ? ಸುಮ್ಮನೆ. ನನಗೆ ಅನಿಸುತ್ತೆ, ಕೆಲವರ ಜೊತೆ ಮಾತನಾಡಿದರೆ ಸಾಕು, ತುಂಬ ವರ್ಷಗಳಿಂದ ಪರಿಚಯ ಇದ್ದಂತೆ ಅನಿಸುತ್ತದೆ. ನನಗೂ ಹಾಗೆ ಅನಿಸುತ್ತಿದೆ. ಇಬ್ಬರ ಕಣ್ಣುಗಳು ಒಂದನ್ನೊಂದು ಭೇಟಿಯಾದವು. ಅದೇ ಸಮಯದಲ್ಲಿ ಮಂಟಪದ ಮೇಲಿನ ಮಹಡಿಯಲ್ಲಿದ್ದ ಖಾಲಿ ವಿಶ್ರಾಂತಿ ಕೊಠಡಿಯ ಬಾಗಿಲು ತೆರೆದಿತ್ತು. ಹೊರಗಿನ ಗದ್ದಲದಿಂದ ದೂರವಾಗಿ ಸ್ವಲ್ಪ ಮಾತನಾಡಲು ಇಬ್ಬರು ಅಲ್ಲಿಗೆ ಹೋದರು. ಕೊಠಡಿಯ ಬಾಗಿಲು ಸ್ವಲ್ಪ ಮುಂದೆ ತಳ್ಳಿದ್ದೇ ತಡ ಲಾಕ್ ಆಗಿಬಿಟ್ಟಿತ್ತು. ಹೊರಗಿನಿಂದ ಮದುವೆಯ ಸಂಗೀತದ ಧ್ವನಿಯು ನಿಧಾನವಾಗಿ ಕೇಳಿಸುತ್ತಿತ್ತು. ಕೊಠಡಿಯೊಳಗೆ ಮೃದುವಾದ ಬೆಳಕು, ಕಿಟಕಿಯ ಮೂಲಕ ಬೀಸುತ್ತಿದ್ದ ತಂಪಾದ ಗಾಳಿ. ಇಷ್ಟು ಜನರ ಮಧ್ಯೆಯೂ ಅಲ್ಲಿ ಎಷ್ಟು ಶಾಂತಿ ಇದೆ ಎಂದು ಸಾನ್ವಿ ಹೇಳಿದಳು. ಹೌದು, ಮಾತನಾಡಲು ಚೆನ್ನಾಗಿದೆ ಜಾಗ. ಇಬ್ಬರು ಕುರ್ಚಿಯಲ್ಲಿ ಕುಳಿತರು. ಮಾತುಗಳು ನಿಧಾನವಾಗಿ ಆಳವಾದವು. ಬಾಲ್ಯದ ನೆನಪುಗಳು, ಕಾಲೇಜಿನ ಜೀವನದ ಕನಸುಗಳು, ಇಷ್ಟವಾದ ಪುಸ್ತಕಗಳು, ಪ್ರಯಾಣದ ಆಸೆಗಳು. ನಗುತ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ ಸಮಯ ಹಾಗೆ ಕಳೆಯಿತು ಎಂಬುದೇ ಗೊತ್ತಾಗಲಿಲ್ಲ. ನಿನ್ನ ಜೊತೆ ಮಾತನಾಡುವುದು ತುಂಬಾ ಸುಲಭ ಅನಿಸುತ್ತಿದೆ ಎಂದು ಆದಿತ್ಯ
ನನಗೂ ಸ್ವಲ್ಪ ಹೊತ್ತು ಮೌನ. ಆ ಮೌನ ಅಸಹಜನ್ಯವಾಗಿರಲಿಲ್ಲ. ಅದು ಇಬ್ಬರ ಮನಸ್ಸಿನಲ್ಲೂ ಹುಟ್ಟಿದ ಹೊಸ ಭಾವನೆಗಳಿಗೆ ಸಾಕ್ಷಿಯಾಗಿತ್ತು. ಆದಿತ್ಯ ನಿಧಾನವಾಗಿ ಕೇಳಿದ, ನಾನು ಒಂದು ಮಾತು ಕೇಳಬಹುದಾ? ಹೇಳಿ. ಎಂದು ಬೆಳಗ್ಗೆ ನಿನ್ನನ್ನು ಮೊದಲ ಬಾರಿ ನೋಡಿದಾಗ ಇಷ್ಟೊಂದು ಮಾತನಾಡುತ್ತೇವೆ ಅಂತ ಊಹಿಸಿರಲಿಲ್ಲ. ಸಾನ್ವಿ ನಕ್ಕಳು. ನಾನು ಕೂಡ. ಆದಿತ್ಯ ತನ್ನ ಕೈಯನ್ನು ಮುಂದೆ ಚಾಚಿದ. ಫ್ರೆಂಡ್ಸ್. ಸಾನ್ವಿ ನಗುತ್ತಾ ಅವನ ಕೈ ಹಿಡಿದಳು. ಫ್ರೆಂಡ್ಸ್. ಆ ಕ್ಷಣ ಇಬ್ಬರು ಒಬ್ಬರ ಕೈಯನ್ನು ಇನ್ನೊಬ್ಬರು ಸ್ವಲ್ಪ ಹೊತ್ತಿನ ಹಿಡಿದೇ ಇದ್ದರು. ಆದಿತ್ಯ ಸಾನ್ವಿಯ ಕೈಯನ್ನು ಸುತ್ತಿಸಿ ತನ್ನ ತೆಕ್ಕೆಗೆ ಬರಮಾಡಿಕೊಂಡು ಒಂದು ಸಿಹಿ ಮುತ್ತನ್ನು ನೀಡಿದ. ಸಾನ್ವಿಯ ಮೈ ರೋಮಾಂಚನ ಆದಂತಾಯಿತು. ಅವನು ಅವಳ ಮುಂಗುರುಳ ಸರಿಸುತ್ತಾ ತುಟಿಗೆ ತುಟಿ ಸೇರಿಸಿಯೇ ಬಿಟ್ಟ. ಅಷ್ಟರಲ್ಲೇ ಹೊರಗಿನಿಂದ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತ್ತು. ಇಬ್ಬರು ಕೂಗಿ, ಬಾಗಿಲು ಲಾಕ್ ಆಗಿದೆ, ಓಪನ್ ಮಾಡಿ ಎಂದು ಹೇಳಿದ ಮೇಲೆ ಡೋರ್ ಲಾಕ್ ಓಪನ್ ಆಗಿ ಇಬ್ಬರು ಈಚೆ ಬಂದರು. ಅವರ ಕಣ್ಣುಗಳಲ್ಲಿ ಗೌರವ, ಮುಜುಗರ ಮತ್ತು ಹೊಸದಾಗಿ ಹುಟ್ಟಿದ ಆಕರ್ಷಣೆ ಕಾಣುತ್ತಿತ್ತು. ನಿನ್ನನ್ನು ಮತ್ತೆ ನೋಡಬೇಕು ಅನಿಸುತ್ತಿದೆ ಎಂದು ಆದಿತ್ಯ ನಿಧಾನವಾಗಿ ಹೇಳಿದ. ಸಾನ್ವಿಯ ಮುಖ ಕೆಂಪಾಯಿತು. ಬಹುಶಃ ನನಗೂ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ಹೋಗೋಣ ಎಂದು ಸಾನ್ವಿ. ಹೌದು. ಇಬ್ಬರು ಮತ್ತೆ ಮದುವೆಯ ಸಂಭ್ರಮಕ್ಕೆ ಮರಳಿದರು. ಮರುದಿನ ಬೆಳಗ್ಗೆ ಮದುವೆಯ ಮುಖ್ಯ ಕಾರ್ಯಕ್ರಮ ನಡೆಯಿತು. ಮದುವೆ ಮುಗಿದ ನಂತರ ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೊರಡಲು ಸಿದ್ಧರಾದರು. ಸಾನ್ವಿಗೆ ಮನಸ್ಸಿನಲ್ಲಿ ಒಂದು ವಿಚಿತ್ರ ಖಾಲಿತನ. ಆದಿತ್ಯನಿಗೂ ಅದೇ ಭಾವನೆ. ನಿನ್ನ ನಂಬರ್ ಕೊಡ್ತೀಯಾ ಎಂದು ಆದಿತ್ಯ ಕೇಳಿದ. ಖಂಡಿತ. ಇಬ್ಬರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ವಿನಿಮಯ ಮಾಡಿಕೊಂಡರು. ಇದು ಕೇವಲ ಮದುವೆಯ ಪರಿಚಯವಾಗಿ ಉಳಿಯಬಾರದು ಎಂದು ಆದಿತ್ಯ. ನನಗೂ ಅದೇ ಆಸೆ. ಕೆಲವೇ ದಿನಗಳಲ್ಲಿ ಅವರ ಸಂದೇಶಗಳು ಆರಂಭವಾದವು. ಗುಡ್ ಮಾರ್ನಿಂಗ್, ಊಟ ಆಯ್ತಾ, ಇವತ್ತು ಹೇಗಿದೆ ದಿನ? ಸಣ್ಣ ಮಾತುಗಳು ದೊಡ್ಡ ಸಂಭಾಷಣೆಗಳಾದವು. ರಾತ್ರಿಯ ಕರೆಗಳು ಗಂಟೆಗಳವರೆಗೆ ಮುಂದುವರೆದವು. ಒಬ್ಬರ ಸಂತೋಷ ಮತ್ತೊಬ್ಬರ ಸಂತೋಷವಾಯಿತು. ಒಬ್ಬರ ದುಃಖ ಮತ್ತೊಬ್ಬರ ನೋವಾಯಿತು. ತಿಂಗಳು ಕಳೆಯುತ್ತಾ ಇಬ್ಬರ ಸ್ನೇಹ ಗಾಢವಾಗಿ ಪ್ರೀತಿಯಾಗಿ ಅರಳಿತ್ತು. ಒಂದು ಸಂಜೆ ಅವರು ಮೊದಲ ಬಾರಿಗೆ ಮತ್ತೆ ಅದೇ ಮದುವೆಯ ಮಂಟಪದ ಹತ್ತಿರ ಭೇಟಿಯಾದರು. ಒಂದು ಹೋಟೆಲ್ನಲ್ಲಿ. ಆದಿತ್ಯ ಆಗಲೇ ರೂಮ್ ಕೂಡ ಬುಕ್ ಮಾಡಿದ್ದ. ಕಾರಣ ಆದಿತ್ಯನ ಫ್ರೆಂಡ್ಸ್ ಎಲ್ಲರೂ ಸೇರಿ ಅಲ್ಲಿ ಪಾರ್ಟಿ ಮಾಡಲು. ಸಾನ್ವಿಯನ್ನು ಭೇಟಿಯಾದಾಗ ಆದಿತ್ಯ ಅದನ್ನೇ ಹೇಳಿದ. ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ನೈಟ್ ಇದೇ ಹೋಟೆಲ್ನಲ್ಲಿ ಪಾರ್ಟಿ ಮಾಡಬೇಕೆಂದು ರೂಮ್ ಬುಕ್ ಮಾಡಿದ್ದಾರೆ. ಸೊ ನಾವು ಅಲ್ಲಿಯೇ ಹೋಗಿ ಊಟ ಆರ್ಡರ್ ಮಾಡಿಕೊಂಡು ತಿಂದು ಹರಟೆ ಹೊಡೆಯುವ. ಪ್ರೈವಸಿ ಕೂಡ ಇರುತ್ತದೆ ಎಂದು ಆದಿತ್ಯ ಹೇಳಿದ. ಅದಕ್ಕೆ ಸಾನ್ವಿ ಕೂಡ ಸರಿ ಎಂದು ರೂಮಿಗೆ ಹೋದಳು. ಇಬ್ಬರು ಊಟ ಮಾಡಿ ಹರಡುತ್ತಾ ಕೂತರು. ಆದಿತ್ಯನಿಗೆ ನಿದ್ದೆ ಬಂದಂತಾಯಿತು. ಅವನು ಸಾನ್ವಿಗೆ ಹೇಳಿ ಮಲಗಿಕೊಂಡ. ಅವನ ಮುದ್ದು ಮುಖ ನೋಡಿ ಮುದ್ದು ಜಾಸ್ತಿಯಾಗಿ ಅವನ ಕೆನ್ನೆಗೆ ಮುತ್ತು ಕೊಟ್ಟು ಅವನ ಮುಖವನ್ನೇ ನೋಡುತ್ತಾ ಕುಳಿತಳು ಸಾನ್ವಿ. ಎಷ್ಟೊತ್ತು ಆದರೂ ಅವನು ನಿದ್ದೆಯಿಂದ ಏಳಲಿಲ್ಲವೋ ಅವಳಿಗೆ ಕಾಮದ ಆಸೆ ಆಗಿ ಅವನ ತುಟಿಗೆ ಮುತ್ತು ಕೊಟ್ಟಳು. ಅವನಿಗೆ ತಕ್ಷಣ ಎಚ್ಚರವಾಯಿತು. ಅವನು ತಕ್ಷಣ ಅವಳನ್ನು ತಬ್ಬಿ ಬೆಡ್ ಮೇಲೆ ಎಳೆದುಕೊಂಡನು. ಒಂದೊಂದೇ ಬಟ್ಟೆ ಬಾಗಿಲ ಹಿಂದೆ ಸರಿದವು. ಎರಡು ಜೀವಗಳ ನೃತ್ಯ ಆರಂಭವಾಯಿತು. ಎಲ್ಲವೂ ಮುಗಿಯುವ ವೇಳೆಗೆ ಸಂಜೆಯಾಗಿತ್ತು. ಇಲ್ಲಿಂದಲೇ ನಮ್ಮ ಕಥೆ ಶುರುವಾಯಿತು ಎಂದು ಸಾನ್ವಿ ನಗುತ್ತಾ ಹೇಳಿದಳು. ಒಂದು ಡಿಕ್ಕಿಯಿಂದ ಆ ಡಿಕ್ಕಿ ಆಗಿರಲಿಲ್ಲ ಅಂದ್ರೆ ನಿನ್ನನ್ನು ನಾನು ಕಳೆದುಕೊಂಡಿರುತ್ತಿದ್ದೆ. ಸಾನ್ವಿ ಮುಗುಳ್ನಕ್ಕಿದಳು. ಕೆಲವು ಭೇಟಿಗಳು ಯೋಜನೆಯಾಗಿರುವುದಿಲ್ಲ, ಆದರೆ ಜೀವನವನ್ನು ಬದಲಾಯಿಸುತ್ತವೆ. ಆದಿತ್ಯ ತಲೆಯಾಡಿಸಿ ನಮ್ಮದ್ದು ಅಂತದ್ದೆ. ಇಬ್ಬರು ಸೂರ್ಯಾಸ್ತವನ್ನು ನೋಡುತ್ತಾ ಮೌನವಾಗಿ ನಿಂತರು. ಆ ಮದುವೆ ಕೇವಲ ಇಬ್ಬರ ಬಂಧವಿನ ಹೊಸ ಜೀವನದ ಆರಂಭವಾಗಿರಲಿಲ್ಲ. ಅದು ಇಬ್ಬರು ಸಂಪೂರ್ಣ ಅಪರಿಚಿತರಾಗಿದ್ದ ಹೃದಯಗಳು ಪರಸ್ಪರರನ್ನು ಕಂಡುಕೊಂಡ ದಿನವಾಗಿತ್ತು. ಒಂದು ಮದುವೆಯ ಗದ್ದಲದಲ್ಲಿ ಆರಂಭವಾದ ಪರಿಚಯ, ಒಂದು ಶಾಂತ ಕೊಠಡಿಯಲ್ಲಿ ಅರಳಿದ ಸ್ನೇಹ, ಗೌರವ, ವಿಶ್ವಾಸ ಮತ್ತು ಪರಸ್ಪರ ಒಪ್ಪಿಗೆಯ ಮೇಲೆ ಬೆಳೆದ ಪ್ರೀತಿ ಅವರ ಜೀವನದಲ್ಲಿ ಮರೆಯಲಾಗದ ಸುಂದರ ಅಧ್ಯಾಯವಾಗಿ ಉಳಿಯಿತು. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಮತ್ತೆ ಸಿಗೋಣ. ಧನ್ಯವಾದಗಳು.